ಪಕ್ಷ ಬಿಟ್ಟು ಹೋಗಿದ್ದ ಬಿಎಸ್ವೈ ಬಿಜೆಪಿಗೆ ಯಾಕೆ ವಾಪಸ್ ಬಂದ್ರು? ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಮತ್ತೆ ಯಾಕೆ ಬಂದ್ರು ಗೊತ್ತಿಲ್ಲ. ಬಿಎಸ್ವೈ ಕುಟುಂಬದ್ದು ಅವಕಾಶವಾದಿ ರಾಜಕಾರಣವಾ? ಸಿದ್ದೇಶ್ವರ ಹೇಳಬೇಕು, ಕಾಂಗ್ರೆಸ್ ಮನೆ ಬಾಗಿಲ ಪಡೆದಿದ್ರು. ಪಕ್ಷ ಕಟ್ಟಲು ಕೈ ಜೋಡಿಸಿದವರು ಸೈಡ್ಲೈನ್ ಆಗಿದ್ದು ಹೇಗೆ? ರಾಜ್ಯ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ್ದು ಬರೀ ಬಿಎಸ್ವೈ ಅವರೊಬ್ಬರೇ ಅಲ್ಲ, ಇವರ ಜೊತೆಗೆ ಸಾಕಷ್ಟು ನಾಯಕರಿದ್ದಾರೆ. ಆದ್ರೆ ಅಧಿಕಾರ ಮತ್ತು ಅವಕಾಶಗಳನ್ನ ಬಾಚಿ ತಬ್ಬಿಕೊಂಡಿದ್ದು, ಎರಡು ಕೈಗಳಿಂದ ದುಡ್ಡು ಮಾಡಿದ್ದು ಮಾತ್ರ ಬಿಎಸ್ವೈ ಫ್ಯಾಮಿಲಿ. ಹಾಗಾದ್ರೆ 2012ರಲ್ಲಿ ಬಿಜೆಪಿ ಪಕ್ಷ ಬಿಟ್ಟು ಹೋಗಿ ಕೆಜೆಪಿ ಸೇರಿದ್ದ ಬಿಎಸ್ವೈ ಮತ್ತೆ ಯಾಕೆ ಪಕ್ಷಕ್ಕೆ ವಾಪಸ್ ಬಂದ್ರು? ಬಿಎಸ್ವೈ ಕುಟುಂಬ ರಾಜ್ಯ ಬಿಜೆಪಿಯಲ್ಲಿ ಯಾರ್ಯಾರನ್ನ ಹೇಗೆಲ್ಲ ಸೈಡ್ಲೈನ್ ಮಾಡಿತ್ತು ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬಿಎಸ್ ಯಡಿಯೂರಪ್ಪ ಬಿಜೆಪಿಯ ಮಾಜಿ ಸಿಎಂ, ಜೊತೆಗೆ ಮಾಸ್ ಲೀಡರ್ ಅಂತಲೇ ಫೇಮಸ್ಸು. ಆದ್ರೆ ಈಗ ಇವರು ರಾಜ್ಯ ಬಿಜೆಪಿಯಲ್ಲಿ ಅವಕಾಶವಾದಿ ರಾಜಕಾರಣಿ ಅನ್ನೋ ಮಾತುಗಳು ದಟ್ಟವಾಗಿ ಕೇಳಿ ಬರ್ತಿವೆ. ತಮ್ಮ ಮತ್ತು ತಮ್ಮ ಕುಟುಂಬದ ಏಳಿಗೆಗಾಗಿ ಬಿಎಸ್ವೈ ಯಾರ ಜೊತೆ ಬೇಕಾದ್ರೂ ಕೈ ಜೋಡಿಸುತ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಹಿಂದೆ ಬಿಎಸ್ವೈ ಬಿಜೆಪಿ ಬಿಟ್ಟು ಕೆಜೆಪಿ ಸೇರಿದ್ದು ಎನ್ನಲಾಗ್ತಿದೆ. ಈ ಬಗ್ಗೆ ಇತ್ತೀಚೆಗೆ ದನಿ ಎತ್ತಿರೋ ಬಿಜೆಪಿ ಮುಖಂಡ ಅರವಿಂದ್ ಲಿಂಬಾವಳಿ ಯಡಿಯೂರಪ್ಪ ಪಕ್ಷ ಬಿಟ್ಟು ಹೋದವರು, ಮತ್ತ್ಯಾಕೆ ಬಂದ್ರು ಗೊತ್ತಿಲ್ಲ, ಅಲ್ಲದೆ ಕಾಂಗ್ರೆಸ್ ಜೆಡಿಎಸ್ ಪಕ್ಷದ ಮನೆ ಬಾಗಿಲು ಬಡದವರು ಅಂತೇಳಿ ಗುಡುಗಿದ್ದಾರೆ. ಆ ಮೂಲಕ ಯಡಿಯೂರಪ್ಪ ಅವಕಾಶವಾದಿ ರಾಜಕಾರಣಿ ಅನ್ನೋದನ್ನ ಒತ್ತಿ ಒತ್ತಿ ಹೇಳಿದ್ದಾರೆ. ಜೊತೆಗೆ ಪರೋಕ್ಷವಾಗಿ ಬಿವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಕುರ್ಚಿಯಲ್ಲಿ ಕೂರಲು ಲಾಯಕ್ಕಲ್ಲ, ಅವರನ್ನ ಕೆಳಗಿಳಿಸಲೇಬೇಕು ಅನ್ನೋದು ಇವರು ಮತ್ತು ಇವರ ಟೀಮ್ನ ಇಂಟೆನ್ಷನ್. ಹೌದು ವೀಕ್ಷಕರೇ, ಮೊನ್ನೆ ದಾವಣಗೆರೆ ನಗರದ ರೇಣುಕಾ ಮಂದಿರದಲ್ಲಿ ನಡೆದ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಮಾತನಾಡಿರೋ ಅವರು, ಯಡಿಯೂರಪ್ಪನವರು ಕಾಂಗ್ರೆಸ್ ಜೆಡಿಎಸ್ ಪಕ್ಷದ ಮನೆ ಬಾಗಿಲು ಬಡಿದಿದ್ದಾಗ ಅದನ್ನ ತಡೆದಿದ್ದು ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರು ಅಂತ ಹೇಳಿದ್ದಾರೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲಿ, ಏನೇ ಬಂದ್ರು ನೋಡಿಕೊಳ್ತೀನಿ ಅಂದೋರು ಜಿಎಂ ಸಿದ್ದೇಶ್ವರ್. ರವೀಂದ್ರನಾಥ್ ಬರ್ತ್ಡೇಗೆ ಬರ್ತೀರಾ, ಸಿದ್ದೇಶ್ವರ್ ಬರ್ತ್ಡೇಗೆ ಬರೋಕಾಗಲ್ವಾ ಯಡಿಯೂರಪ್ಪನವರೇ? ಪಕ್ಷ ಕಟ್ಟಿದ ಮಹಾನ್ ನಾಯಕ ಜಿಎಂ ಸಿದ್ದೇಶ್ವರ್ ಅವರನ್ನ ನಡೆದುಕೊಂಡ ರೀತಿ ಸರಿಯಿಲ್ಲ. 6 ಬಾರಿ ಎಂಪಿ ಸ್ಥಾನಕ್ಕೆ ಪ್ರತಿನಿಧಿಸೋದು ಸುಲಭದ ಮಾತಲ್ಲ. ಜಿಎಂ ಸಿದ್ದೇಶ್ವರ್ ಕುಟುಂಬ ಆ ಕೆಲಸ ಮಾಡಿದೆ ಅಂತೇಳಿ ಅರವಿಂದ್ ಲಿಂಬಾವಳಿ ಟೀಕಾ ಪ್ರಹಾರ ನಡೆಸಿದ್ದಾರೆ. ಅವರ ಕೃಪೆಯಿಂದ ಮಂತ್ರಿಯಾದಂತ ರವೀಂದ್ರನಾಥ್ ಅವರು ಹುಟ್ಟುಹಬ್ಬಕ್ಕೆ ಯಡಿಯೂರಪ್ಪನವರು ಬರಕ್ಕಾಗತ್ತೆ. ಸಿದ್ದೇಶ್ವರ ಜೊತೆಗೆ ಅಣ್ಣ ತಮ್ಮಂದಿದ್ದಂತ ಸಿದ್ದೇಶ್ವರ ಜನ್ಮದಿನಕ್ಕೆ ಅವ್ರಿಗೆ ಬರಕ್ಕಾಗಲ್ಲ ಅಂದ್ರೆ ಇದು ಅಕ್ಷಮ್ಯ ಅಪರಾಧ ಯಡಿಯೂರಪ್ಪ. ನಿಮ್ಗೆ ಗೊತ್ತಿರಲಿ, ಕರ್ನಾಟಕದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ್ದು ಬರೀ ಯಡಿಯೂರಪ್ಪ ಮತ್ತು ಅವರ ಫ್ಯಾಮಿಲಿ ಮಾತ್ರವೇ ಅಲ್ಲ. ಯಡಿಯೂರಪ್ಪನವರ ಜೊತೆ ಅನಂತಕುಮಾರ್, ಕೆಎಸ್ ಈಶ್ವರಪ್ಪನವರು ಇದ್ರು. ಆದ್ರೆ ಇವರನ್ನ ಹೇಗೆ ಬೇಕೋ ಹಾಗೆ ಯಡಿಯೂರಪ್ಪ ಸೈಡ್ಲೈನ್ ಮಾಡಿದ್ರು. ಅನಂತಕುಮಾರ್ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿ ಸೆಟ್ಲ್ ಆದ್ರೂ ಕೆಲ ವರ್ಷಗಳ ಹಿಂದೆ ತೀರಿಕೊಂಡಿದ್ದಾರೆ. ಇತ್ತ ಕೆಎಸ್ ಈಶ್ವರಪ್ಪ ಬಿಎಸ್ವೈ ಪ್ರತಿ ಹೆಜ್ಜೆಯಲ್ಲೂ ಮುಳ್ಳಾಗಿದ್ರು. ಹೀಗಾಗಿ ಅತ್ಯಂತ ನಯವಾಗಿ ನಾಜೂಕಾಗಿ ಬಿಎಸ್ವೈ ಅಂಡ್ ಫ್ಯಾಮಿಲಿ ಈಶ್ವರಪ್ಪ ರಾಜಕೀಯ ಸನ್ಯಾಸ ಸ್ವೀಕರಿಸುವಂತೆ ಮಾಡಿದ್ದಾರೆ. ಪಕ್ಷದಿಂದಲೇ ಉಚ್ಚಾಟಿಸಿ ಇದೀಗ ತಮ್ಮ ಪುತ್ರ ಬಿವೈ ವಿಜಯೇಂದ್ರ ಸಿಎಂ ಹಾದಿಯನ್ನ ಸುಗಮ ಮಾಡಿದ್ದಾರೆ. ಇನ್ನ ಯಡಿಯೂರಪ್ಪ ತಮ್ಮ ಪುತ್ರ ಬಿವೈ ವಿಜಯೇಂದ್ರ ಅವರ ದಾರಿಗೆ ಅಡ್ಡ ಆಗ್ತಾರೆ ಅಂತೇಳಿ ಬರೀ ಕೆಎಸ್ ಈಶ್ವರಪ್ಪ ಮತ್ತು ಅನಂತಕುಮಾರ್ ಅವರನ್ನಷ್ಟೇ ತುಳಿಯಲಿಲ್ಲ. ಇತ್ತೀಚೆಗೆ ಅಡ್ಡಿಯಾಗಬಹುದಾದ ಪಕ್ಷದ ಪ್ರಭಾವಿ ನಾಯಕರನ್ನ ಸದ್ದುಗದ್ದಲವಿಲ್ಲದೆ ರಾಜಕೀಯವಾಗಿ ಹಣದಿದ್ದಾರೆ ಅನ್ನೋ ಮಾತುಗಳು ಇವೆ. ಅವರಲ್ಲಿ ವಿ ಸೋಮಣ್ಣ, ಯತ್ನಾಳ್, ಬಸವರಾಜ ಬೊಮ್ಮಾಯಿ, ಅರವಿಂದ್ ಲಿಂಬಾವಳಿ, ಸಿಟಿ ರವಿ ಮತ್ತು ಜಿಎಂ ಸಿದ್ದೇಶ್ವರ್. ಹೀಗೆ ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿನೇ ಬೆಳೆಯುತ್ತೆ. ವಿ ಸೋಮಣ್ಣ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 2ಕ್ಕೆ 2 ಕ್ಷೇತ್ರಗಳಲ್ಲಿ ಸೋಲೋದಕ್ಕೆ ಪರೋಕ್ಷವಾಗಿ ಬಿಎಸ್ವೈ ಕೈವಾಡ ಇದೆ ಅನ್ನೋ ಮಾತುಗಳಿವೆ. ಅದೇ ರೀತಿ ಯತ್ನಾಳ್ ಅವರನ್ನಂತೂ ಹಲವು ವರ್ಷಗಳ ಕಾಲ ಸಹಿಸಿಕೊಂಡು ಕೊನೆಗೆ ಹೈಕಮಾಂಡ್ ಮೂಲಕವೇ ಉಚ್ಚಾಟಿಸಿ ತಮ್ಮ ಸೇಡು ತೀರಿಸಿಕೊಂಡಿದ್ದಾರೆ. ಇದೇ ರೀತಿ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದಲ್ಲಿದ್ರೆ ತಮ್ಮ ಮಗನ ರಾಜಕೀಯ ಭವಿಷ್ಯಕ್ಕೆ ಅಡ್ಡಿ ಆಗ್ತಾರೆ ಅಂತ ಭಾವಿಸಿ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಸಾಗಿ ಹಾಕಿದ್ರು. ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ಬೈ ಎಲೆಕ್ಷನ್ ನಲ್ಲಿ ಗೆಲ್ಲದಂತೆ ನೋಡಿಕೊಂಡಿದ್ದಾರೆ ಅನ್ನೋ ಮಾತುಗಳು ಇವೆ. ಇದೇ ರೀತಿ ಸಿಟಿ ರವಿ ಈ ಹಿಂದೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾಗ ವಿಜಯೇಂದ್ರಗೆ ವಿಧಾನಸಭಾ ಎಲೆಕ್ಷನ್ ಟಿಕೆಟ್ ಕೊಡೋ ವಿಚಾರವಾಗಿ ಟೀಕೆ ಮಾಡಿದ್ರು. ವಿಜಯೇಂದ್ರಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅಂತೇಳಿ ಯಡಿಯೂರಪ್ಪ ಕಿಚನ್ ನಲ್ಲಿ ಡಿಸೈಡ್ ಆಗಲ್ಲ ಅಂತ ಹೇಳಿದ್ರು. ಆನಂತರ ವಿಧಾನಸಭಾ ಚುನಾವಣೆಯಲ್ಲಿ ಸಿಟಿ ರವಿ ಸೋತ್ರು. ಲೋಕಸಭಾ ಚುನಾವಣೆಯಲ್ಲಿ ಸಿಟಿ ರವಿಗೆ ಟಿಕೆಟ್ ಸಿಗದಂತೆ ಮಾಡಲಾಯಿತು. ಕೊನೆಗೆ ಆರ್ಎಸ್ಎಸ್ ಕೃಪಾಶೀರ್ವಾದದಿಂದ ಸಿಟಿ ರವಿ ಈಗ ಎಂಎಲ್ಸಿ ಆಗಿದ್ದಾರೆ. ಇನ್ನ ಪಾಪ ಪ್ರತಾಪ್ ಸಿಂಹ ಅವರು ಕೂಡ ಅತಂತ್ರವಾಗಿದ್ದಾರೆ. ಇವರಿಗೆ ಪಕ್ಷದ ಟಿಕೆಟ್ ಕೊಟ್ಟಿಲ್ಲ, ಪಕ್ಷದಲ್ಲಿ ಪ್ರಮುಖ ಹುದ್ದೆಯನ್ನು ಕೊಟ್ಟಿಲ್ಲ. ಹೀಗಾಗಿ ಪ್ರತಾಪ್ ಸಿಂಹ ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ವಿಜಯೇಂದ್ರ ಸುತ್ತ ಗಿರಿಕಿ ಹೊಡೆಯುತ್ತಿದ್ದಾರೆ.
ಅದೇನೇ ಇದ್ರೂ ಬಿಜೆಪಿಯಲ್ಲಿ ಬಿಎಸ್ವೈ ತನ್ನ ಫ್ಯಾಮಿಲಿಯೇ ಸ್ಟ್ರಾಂಗ್ ಆಗಿರಬೇಕು, ಲಿಂಗಾಯತ ನಾಯಕ ಅಂದ್ರೆ ಅದು ಬಿ.ವೈ. ವಿಜಯೇಂದ್ರ ಅವರೊಬ್ಬರೇ ಆಗ್ಬೇಕು ಅನ್ನೋ ರೀತಿಯಲ್ಲಿ ಕಾರ್ಯತಂತ್ರ ಹೆಣೆದಂತೆ ಕಂಡು ಬರ್ತಿದೆ. ಇದೇ ಕಾರಣಕ್ಕೆ ಜಿಎಂ ಸಿದ್ದೇಶ್ವರ್, ಬಸನಗೌಡ ಪಾಟೀಲ್ ಯತ್ನಾಳ್, ಬಸವರಾಜ ಬೊಮ್ಮಾಯಿ, ವಿ ಸೋಮಣ್ಣ ಅವರಂತ ನಾಯಕರನ್ನು ಸೈಡ್ಲೈನ್ ಮಾಡಿದ್ದಾರೆ ಅನ್ನೋ ಮಾತುಗಳಿವೆ. ಹಾಗಾದ್ರೆ ಬಿಎಸ್ ಯಡಿಯೂರಪ್ಪನವರ ಈ ನಿಗೂಢ ನಡೆಯ ಬಗ್ಗೆ ನೀವೇನಂತೀರಾ? ತಮ್ಮ ಪುತ್ರನ ರಾಜ್ಯಾಧ್ಯಕ್ಷ ಕುರ್ಚಿಗೆ ಅಂಟಿರೋ ಆತಂಕವನ್ನ ಸಲೀಸಾಗಿ ದೂರ ಮಾಡ್ತಾರಾ? ಬಿಜೆಪಿ ರೆಬೆಲ್ ಟೀಮ್ ಇದನ್ನ ಕಣ್ಬಿಟ್ಕೊಂಡು ನೋಡ್ತಾ ಕೂತಿರುತ್ತಾ, ಇಲ್ಲ ತಿರುಗಿ ಬೀಳುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.